ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಲಾಂಗ್ ವೀಡಿಯೋ ಮಾಡಿ ತುಂಬ ದಿನಗಳಾಯಿತು. ಇವಾಗ ಫ್ರೀ ಮಾಡಿಕೊಂಡು ಲಾಂಗ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ನಮ್ಮ ಟೀಮು ಮತ್ತು ನನ್ನ ಫ್ರೆಂಡ್ಸು ಎಲ್ಲರೂ ಪಾದಯಾತ್ರೆ ಮಾಡೋರಿಗೆ ಪ್ರಸಾದ ಮಾಡೋಣ ಮತ್ತು ಅವ್ರಿಗೇನಾದರೂ ಊಟದ ವ್ಯವಸ್ಥೆ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಹಾಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾನು ಓಡ್ತಾಯಿದ್ದೀನಿ. ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಆಲ್ರೆಡಿ ನೈಟೆಲ್ಲ ಬಂದು ರೆಡಿ ಮಾಡ್ತಾಯಿದ್ದಾರೆ. ನಾನು ಈಗ ಓಡ್ತೀನಿ. ಬನ್ನಿ, ಮನೇಲಿ ಸ್ವಲ್ಪ ಮನೆ ದೇವರಿಗೆ ಪೂಜೆ ಮಾಡಿ ಹಾಗೆ ರಾಯರಿಗೆ ನಮಸ್ಕಾರ ಮಾಡಿ ಹೊರಡ್ತಾಯಿದ್ದೀನಿ. ರಾಯನಿಗೆಲ್ಲನೂ ಹಾಕಿ, ಇದೇ ನಮ್ಮ ಮಹದೇಶ್ವರ ಬೆಟ್ಟದರಂತ ಎಳ್ಮಾಳ ಅಂತ ಕೇಳಿರ್ತೀರ, ಅಲ್ಲಿ ನಾವು ಪ್ರಸಾದನ ವ್ಯವಸ್ಥೆ ಮಾಡಿದ್ವಿ. ಇಲ್ಲಂತೂ ತುಂಬ ಜನ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರ್ತಾರೆ. ಇದು 6ನೇ ವರ್ಷದಿಂದನೂ ಈ ಥರ ನಡ್ಕೊಬರ್ತಿದೆ. ಇಲ್ಲಿ ನನ್ನ ಫ್ರೆಂಡು ಅಲ್ಲೇ ಜಮೀನು ತೊಗೊಂಡಿರೋದ್ರಿಂದ ಅವಳು ಅವರ ತಂದೆ ತಾಯಿದು ಕಾರ್ಯನ ಮಾಡಲೇಬೇಕು ಅನ್ನೋ ಥರ ಈ ಥರ ಪ್ಲ್ಯಾನ್ನ ಮಾಡಿರ್ತಾಳೆ. ಹಾಗಾಗಿ ನಾವು ಎಲ್ಲರೂ ಇದೇ ಥರ ಜಾಯ್ನ್ ಆಗೋಣ ಅಂದ್ಬಿಟ್ಟು ಎಲ್ಲರೂ ಪ್ರತಿ ವರ್ಷವೂ ಹೋಗಿ ಹೀಗೆ ಜಾಯ್ನ್ ಆಗ್ತಾಯಿರ್ತಾರೆ. ಇಲ್ಲಿ ತುಂಬ ನಂಬಿಕೆ ಏನಪ್ಪ ಅಂದರೆ, ಎಂಥ ಸಣ್ಣ ಮಗುನೂ ಸುದ ಈಗ ಹುಟ್ಟಿರೋ ಮಗುನೂ ಕರ್ಕೊಂಡು ಪಾದಯಾತ್ರೆ ಮಾಡ್ತಾಯಿರ್ತಾರೆ. ಅದಂತೂ ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಒಂದು ಸ್ವಲ್ಪ ದೂರ ನಡೆದ್ರೇ ಕಾಲು ನೋವು ಬರುತ್ತೆ. ಹಾಗಾಗಿ ಅವ್ರ ಮನೆಯಿಂದನೇ, ಬೆಂಗಳೂರಿಂದ ಆಗಿರ್ಬೋದು, ಕನಕಪುರ ಆ ಥರದಿಂದನೂ ಅವ್ರ ಮನೆಯಿಂದನೇ ಪಾದಯಾತ್ರೆ ಮಾಡ್ತಾಯಿದ್ರು. ತುಂಬ ಖುಷಿಯಾಯಿತು. ಹಾಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮತ್ತು ಬೆಳಗಿನ ತಿಂಡಿನ ವ್ಯವಸ್ಥೆ ಮಾಡಿದ್ವಿ. ಬಾತು, ಲಡ್ಡು ಮತ್ತು ಮೊಸರು ಬಜ್ಜಿನ ವ್ಯವಸ್ಥೆ ಆಗಿತ್ತು. ಹಾಗೆ ಎಲ್ಲನೂ ನೋಡ್ತಿರ್ಬೋದು ನೀವು. ತುಂಬ ಚೆನ್ನಾಗಿದೆ. ಯಾರ್ಯಾರು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ ಅಲ್ಲಿ ನೀರಿನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಇಲ್ಲ ಅನ್ನೋ ಪ್ರತಿಯೊಂದು ಹೆಜ್ಜೆಗೂ ಊಟದ ವ್ಯವಸ್ಥೆ ಮತ್ತು ಇದಿರುತ್ತೆ. ಹಾಗಾಗಿ ನಾವು ಸಹ ಹೀಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಇದು ಅವರ ಡ್ಯಾಡಿ ಮಾಡ್ತಾಯಿದ್ರು. ಅವಳು ನಾವು ಮಾಡೋಣ ಅಂತ ಅಂದ್ಬಿಟ್ಟು ನಾವು ಫ್ರೆಂಡ್ಸ್ಗಳೆಲ್ಲ ಸೇರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ಲು. ಹಾಗಾಗಿ ನಾವು ಎಲ್ಲನೂ ಸೇರಿ ಮಾಡ್ತಾಯಿದ್ವಿ. ಬೆಳಗಿಂದ ತಿಂಡಿಗೆ ಟೊಮೊಟೊ ಬಾತು ಮತ್ತು ಮೊಸರು ಬಜ್ಜಿ, ಲಾಡನ್ನ ವ್ಯವಸ್ಥೆ ಮಾಡಿದ್ವಿ. ಮಧ್ಯಾಹ್ನದಿಗೆ ಮಾಮೂಲಿ ಅವರೆಕಾಯಿ ಮುದ್ದೆ, ಅನ್ನ ಸಾಂಬಾರು ಸಹ ಮಾಡಿದ್ವಿ. ನೋಡ್ತಿರ್ಬೋದು, ಜನಗಳಂತೂ ತುಂಬ ಜನ ಬರ್ತಾಯಿದ್ರು. ಹಾಗಾಗಿ ನಾವು ಬೆಳಿಗ್ಗೆ ಎಲ್ಲ ವ್ಯವಸ್ಥೆ ಮಾಡಿರೋದೆಲ್ಲ ಊಟ ತಿಂಡಿ ಎಲ್ಲ ಇದಾಗಿರೋದ್ರಿಂದ ಖಾಲಿ ಆಗ್ತಾ ಬರ್ತಾಯಿತ್ತು. ಹಾಗಾಗಿ ಜನ ಬಾತಂದರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಅಲ್ಲೇ ಪಕ್ಕದಲ್ಲೇ ಇರೋಂಥದ್ದು ಕಲ್ಲಂಗಡಿ, ವಾಟರ್ ಮೆಲನ್ ಎಲ್ಲನೂ ತಂದು ಒಂದು ಇಟ್ಟಿದ್ರೆ ಅಟ್ಲೀಸ್ಟ್ ಅವರಾದರೂ ತಗೊಂಡೋಗಿ ತಿನ್ಕೊಂಡು ಹೋಗ್ತಾರೆ ಅಂತ ಇದೆ. ತುಂಬ ಜನ ನಡ್ಕೊಂಡು ಹೋಗ್ತಾಯಿದ್ರು ಫ್ರೆಂಡ್ಸ್. ನಾನಂತೂ ಇಷ್ಟೊಂದು ಜನ ನಿಜವಾಗ್ಲೂ ಈ ಕಾಲದಲ್ಲಿ ನಡೀತಾರೆ ಅಂದ್ಕೊಂಡ್ವಿ. ನಿಜವಾಗ್ಲೂ ತುಂಬ ಭಕ್ತಿಯಿಂದ ಅಲ್ಲೇ ಅಕ್ಕಪಕ್ಕ ಎಲ್ಲನೂ ಮಲ್ಕೊಂಡು ಅಲ್ಲೇ ಎಲ್ಲರೂ ಮನೆ ಹತ್ರ ಎಲ್ಲ ಸ್ಟೇ ಮಾಡ್ಕೊಂಡು, ಸ್ನಾನ ಮಾಡ್ಕೊಂಡು, ರೆಸ್ಟ್ ಮಾಡ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ರು. ಅದು ಅಲ್ಲದೆ ಚಿರತೆ ಬೇರೆ ಈ ವರ್ಷದಿಂದನೇ ಕಾಟ ಅಂತ ಹೇಳ್ಬಿಟ್ಟು ಎಲ್ಲ ಒಂದು 6 ಗಂಟೆ 7 ಗಂಟೆ ತನಕ ನಡೆದು, ಆಮೇಲೆ ಅಲ್ಲೇ ಬೆಟ್ಟದಲ್ಲೇ ಅಲೋ ಇರಲಿಲ್ಲ. 6 ಗಂಟೆಗೆ ಲಾಸ್ಟ್ ಮಾಡಿ ಎಲ್ಲ ಅಲ್ಲೇ ತಗೊಂಡಿದ್ರು. ಇದು ನಮ್ಮ ಫ್ರೆಂಡ್ ಇದ್ದಾರಲ್ಲ ಜಮೀನು, ಅವ್ರ ಮನೆಯೇ ನೋಡ್ಕೊತಾ ಇರೋರು, ಪಕ್ಕದ ಮನೆಯವರು, ಅವರೇ ಕೊಡ್ತಾಯಿದ್ರು. ಮೇಡಮ್ ತಾಳಿ, ಪ್ಲೇಟ್ ತಾಳಿ. ಸರ್ ಬನ್ನಿ, ಬಾಕ್ಸ್ ಬೇಕಾ? ಹಾಕ್ಸ್ಕೊಳ್ಳಿ, ಬಾಕ್ಸ್ ಇಲ್ಲ ತಿನ್ನಂಗಿದ್ರೆ ಇಲ್ಲ ಹಾಕ್ಕೊಳ್ಳಿ, ಬಾಕ್ಸ್ ಹಾಕೊಳ್ಳಿ. ಬನ್ನಿ ತಗೊಳ್ಳಿ. ಇದೇ ಕಲ್ಲಂಗಡಿ ಹಣ್ಣುಗಳನ್ನೆಲ್ಲ ಸ್ವಲ್ಪ ಅವ್ರಿಗೆ ಕೊಟ್ಟರೆ ಅಟ್ಲೀಸ್ಟ್ ಬಿಸಿಲು ಆಗ್ತಾ ಅವರು ತಿನ್ಕೊಂಡು ಹೋಗ್ತಾರೆ ಅನ್ನೋ ಪ್ಲ್ಯಾನ್ ಮಾಡಿ ಈ ಥರ ತೊಗೊಬಂದಿದ್ವಿ. ತುಂಬ ಖುಷಿಯಾಯಿತು. ಅಟ್ಲೀಸ್ಟು ಮಾಡಿದ್ದಕ್ಕೆ ತನಕ ಒಳ್ಳೆ ರೆಸ್ಪಾನ್ಸ್ ಬಂತಲ್ಲ ಅಂತ ಒಂದು ಖುಷಿಯಾಯಿತು. ಮಾದಪ್ಪನ ದಯೆ ಇದೆ ಅಂದ್ಬಿಟ್ಟು ಬಂದ್ವಿ. ಈ ಥರದ್ದೆಲ್ಲ ಏನೋ ಒಂಥರ ಖುಷಿ ಕೊಡುತ್ತೆ. ಅಟ್ಲೀಸ್ಟ್ ನೋಡಿರಿ, ಎಲ್ಲನೂ ಅದು ಹಣ್ಣು ಕೊಡ್ತಿದ್ವಿ ಅಂದ ತಕ್ಷಣ ಊಟನೇ ಸ್ವಲ್ಪ ಕಡಿಮೆ ಮಾಡ್ಕೊಬಿಟ್ರು. ಎಲ್ಲ ಹಣ್ಣುಗಳನ್ನೇ ತಗೊಳಕ್ಕೆ ರೆಡಿ ಆಗಿಬಿಟ್ರು. ಏನೋ ಮಾದಪ್ಪಂದು ಒಂದು ಕೃಪೆ ಇರಲಿ, ಚೆನ್ನಾಗಿರಲಿ ಅಂದ್ಕೊಂಡು ಈಗ ನಾನು ಹೊರಡ್ತೀನಿ. ಯಾಕೆಂದರೆ ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ ಲೇಟ್ ಆಗಿಬಿಟ್ಟಿತ್ತು. ನಾನಿನ್ನು ಅಲ್ಲಿನೂ ಮೈಸೂರು ಬಂದು ಪಾಂಡವಪುರ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿ, ಅಮ್ಮನಿಗೂ ನೋಡಿಬಿಟ್ಟು ಅಮ್ಮನಿಗೂ ನಮಸ್ಕಾರ ಮಾಡ್ಕೊಂಡು ನನ್ನ ಫ್ರೆಂಡ್ಗೆಲ್ಲ ಹೇಳಿ ಬರೋಷ್ಟರೊಳಗೆ ಆಲ್ಮೋಸ್ಟ್ ಒಂದು 8 ಗಂಟೆನೇ ಆಗಿತ್ತು ನೈಟು. ರಾಜು ಬಂದು ಕರ್ಕೊಂಡು ಪಿಕ್ ಮಾಡಿದ್ರು. ಬನ್ನಿ, ಈಗ ಸ್ವಲ್ಪ ಸಣ್ಣ ಫೋಟೋಗಳನ್ನು ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್. ಹೀಗೆ ನೋಡ್ತಾಯಿರಿ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ.